ಒಬ್ಬ ರಾಜ ಇದ್ದ, ಬಹಳ ದೊಡ್ಡ ರಾಜ, ಬಹಳ ಒಳ್ಳೆಯ ರಾಜ, ಸುಮ್ಮನೆ ಕೇಳಂಗದೆ. ಆ ರಾಜ ಆತನ ಆತನ ಭಾಂಡಾರ ತುಂಬಿತ್ತು. ಪ್ರಜೆಗಳು ಮತ್ತು ಮಹಾರಾಜ ಸಂಧಿಸಿದ ಕ್ಷಣಗಳೇ ಇರಲಿಲ್ಲ. ಸಂಧಿಸಿದ ಕ್ಷಣಗಳೇ ಇರಲಿಲ್ಲ, ಅಂದ್ರೆ ಭೇಟಿನೇ ಆಗ್ತಿರ್ಲಿಲ್ಲ. ರಾಜ ಸಾಮಾನ್ಯರಿಗೆ ಸಂಬಂಧ ಬರೋದು ಬಹಳ ಕ್ವಚಿತ್ತಾಗಿ. ಒಂದು ಸಲ ಏನಾಯಿತು ಅಂದ್ರೆ, ಮಹಾರಾಜ ಆತನ ಹುಟ್ಟು ಹಬ್ಬ ಅದು. ಆತ ಡಂಗುರವನ ಸಾರಿದ. ಆ ಡಂಗರ ಏನು ಸಾರಿದ ಅಂದ್ರೆ, ನಾಳೆ ಮಹಾರಾಜನ ಹುಟ್ಟುಹಬ್ಬ, ವರ್ಧಂತೆ, ಮಹಾರಾಜ ಬಹಳ ದೊಡ್ಡವ, ಸಾರ್ವಭೌಮ. ಅಂಥ ಮಹಾರಾಜ ನಾಳೆ ಒಂದು ದಿವಸ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಆತ ತೋಟದಲ್ಲಿ ಕೂತುಕೊಂಡಿರ್ತಾನೆ, ನೀವು ಬೇಕಾದವರು ಭೇಟಿಯಾಗಿ ಅಂತ ಡಂಗ್ರ ಸಾರಿದ್ರು. ಜನರಿಗೆ ಎಷ್ಟು ಆನಂದ ಆಗಿರಬೇಡ. ನೋಡಿದ ಜನನೇ ಲಕ್ಷ. ಅವಾಗ ಎಲ್ಲರಿಗೂ ದರ್ಶನ ಕೊಡ್ತಾನ, ಎಲ್ಲರೂ ಆತನ ಸಮೀಪಕ್ಕೆ ಕೂಡಬಹುದು, ನಿಲ್ಲಬಹುದು, ಏನಾದರೂ ಮಾಡಬಹುದು ಅಂತ ಡಂಗ್ರ ಸಾರಿದ್ರು. ಆತ ತೋಟದಲ್ಲಿ ಕೂಡ್ತಾನ, ನೀವು ಬೇಕಾದವರು ಬನ್ನಿ ಅಂತ ಡಂಗ್ರ ಸಾರಿದ್ರು. ಅದು ಮಹಾರಾಜನ ತೋಟ, ಬಹಳ ವಿಸ್ತಾರವಾದ ತೋಟ, 100 ಹೆಕ್ಟೇರ್ ಸುಂದರವಾದ ತೋಟ. ಅಲ್ಲಲ್ಲಿ ಝರಿಗಳು, ಅಲ್ಲಲ್ಲಿ ಸುಂದರ ಗಿಡಗಳು, ಆ ಬಳಿಕ ಹಣ್ಣು ಹಂಪಲಗಳು, ಹರಿತಾ ಇರುವಂಥ ಸಣ್ಣ ಸಣ್ಣ ನದಿಗಳು, ಏನೆಲ್ಲ ಮಾಡಿದ್ದ ಅದ್ಭುತವಾದಂಥ ಸೌಂದರ್ಯ ಆ ತೋಟದೊಳಗೆ. ಆ ತೋಟದಲ್ಲಿ ಆ ದಿವಸ ಮಹಾರಾಜ 5 ಗಂಟೆಗೆ ಹೋಗಿ ಕೂತ. ಜನ ಬರಕ್ ಶುರು ಮಾಡಿದರು. ಅದು ದೊಡ್ಡ ಮಹಾದ್ವಾರ. ಹಿಂಗೆ ಒಳಗೆ 6 ಗಂಟೆಗೆ ಶುರು ಮಾಡಿದರು, ಜನ ಬರಕ್ ಶುರು ಮಾಡಿದರು. ಒಳಗೆ ಬರೋದ್ರಾಗ ಹಿಂಗೆ ಬಾಗಿಲ ದಾಟಿ ಅದು ಮಹಾದ್ವಾರ ದಾಟಿ ಒಳಗೆ ಬರೋದ್ರಾಗ ಒಳಗೆ ತಿನ್ನಾಕ ಉಣ್ಣಾಕ ಎಲ್ಲ ಕಡೆ ವ್ಯವಸ್ಥೆ, ಏನು ತಿಲ್ಲಿ ಏನು ಬಿಡ್ಲಿ ಅನ್ನುವಷ್ಟು ಅಲ್ಲಿ ವೈಭವ. ಆ ಬಳಿಕ ಎಲ್ಲ ಥರದ ವಸ್ತುಗಳು ಬೇಕಾದವರು ಬೇಕಾದ ತಗೋಬಹುದು, ಬೆಲೆ ಇಲ್ಲ ಹಾಗ ತಗೋಬಹುದು. ಅಂಥದ್ದು ಒಂದು ಕಡೆ ಸಂಗೀತ, ಒಂದು ಕಡೆ ನೃತ್ಯ ಎಲ್ಲ ಇತ್ತು. ಒಳಗೇನ ರಾಜನ ಭೇಟಿ ಆಗಬೇಕಂತ ಬಂದಿದ್ರು, ಹಿಂಗ ಬರೋದ್ರಾಗ ಇವೆಲ್ಲ ನೋಡಿದರು. ಸಾವಿರಗಟ್ಟಲೆ ಜನ ಬಂದರು. ಬಂದವರೆಲ್ಲ ನೋಡ್ಕೋತ ಹೋದರು, ತಿನ್ಕೋತ ಹೋದ್ರು, ಕುಣ್ಕೋತ ಕೂತರು, ರಾಜನ್ನ ಮರೆತರು. ಯಾವುದಕ್ಕೆ ಬಂದಿದ್ರೋ ಅದನ್ನ ಮರೆತರು. ಅವರು ಮರೆಯಲಿಲ್ಲ, ಮರೆಸ್ತೋ. ಯಾವುದು ಮರೆಸ್ತೋ? ಶಬ್ದ ಮರೆಸ್ತೋ, ರುಚಿ ಮರೆಸ್ತೋ, ವೈಭವ ಮರೆಸ್ತೋ, ವಸ್ತುಗಳ ಮರೆಸಿದು. ಒಬ್ಬ ಭೇಟಿ ಆಗಲಿಲ್ಲ. ಮಹಾರಾಜ ಏನು ಮಾಡ್ತಿದ್ದ? ಏನೂ ಮಾಡ್ತಿರ್ಲಿಲ್ಲ. ಗಿಡದ ಕೆಳಗೆ ಅಗತಿ ಮಾಡ್ತಿದ್ದ ಮಹಾರಾಜ. ಯಾರೇ ಬಂದಾರ ಅವ್ರ ಮಟ್ಟಕ್ಕೆ ನಾನು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಸಾಮಾನ್ಯ ಜನರಂಗ ಕೆಲಸ ಮಾಡ್ಕೋತಿದ್ದ, ನೀರು ಬಿಡ್ಕೋತಿದ್ದ. ಆದರೆ ಅವನ ಕಡೆ ಒಬ್ರು ನೋಡ್ಲಿ. ಕನಿಷ್ಠ ಮಹಾರಾಜ ಎಲ್ಲಿ ಅಂತೂ ಕೇಳಿಲ್ಲ. ವರ್ಧಂತಿನೂ ಮರೆತೋಯ್ತು, ರಾಜನೂ ಮರೆತೋದ, ನಾವು ಯಾರನ್ನೋದನ್ನು ಮರೆತು ಬಿಟ್ಟಿದ್ರು. ಎದರಾಗ
being immersed in the sense pleasures, ವಿಷಯಗಳ ಇದರಾಗ ಸುಖದಾಗ ಮಗ್ನಾಗಿ ಹೋಗಿದ್ರು ಸಾವಿರಾರು ಜನ. ಕೊನೆಗೆ ಸಾಯಂಕಾಲ ಒಬ್ಬ ಮನುಷ್ಯ ಬಂದ, ಬಾಗಿಲ ದಾಟಿದ, ತಡ ಮಾಡಿ ಬಂದಿದ್ದ, ಎಲ್ಲ ಕಡೆ ನೋಡ್ದ, ಆತ ಹುಡುಕಾಡ್ಕೋತ ಹೊರಟಿದ್ದ. ಅಲ್ಲಿಗೆ ಸೇವಕರು ಬಂದ್ರು, ರಾಜ ಸೇವಕರು. ಏನು ಹುಡುಕಾಡ್ತೀರಿ, ಬನ್ನಿ, ತಿನ್ನಾಕದ, ಕುಡ್ಯಾಕದ, ಕುಣಿಲಿಕ್ಕದ, ಸಂಗೀತದ, ಬನ್ನಿ ಅಂದ್ರು. ಇಲ್ಲ, ನಾನು ಮಹಾರಾಜನ್ ನೋಡ್ಲಿಕ್ಕೆ ಬಂದೀನಿ ಅಂದ. ಮರ್ತಿರ್ಲಿಲ್ಲ, ಗೇಟ್ ದಾಟಿದ್ದ, ಅದರ ಮರ್ತಿರ್ಲಿಲ್ಲ. ಮಹಾರಾಜ ಎಲ್ಲದಾನ ಅಂತ ಹುಡುಕಾಡ್ಕೋತ ಬಂದ. ಅವ್ರು ಹೇಳಿದರು, ನಮಗೂ ಏನು ಗೊತ್ತಿಲ್ಲ, ನಾವು ಹಿಂಗ ಬಂದವರು, ಈಗ ನೆನಪಾಯ್ತು ಮಹಾರಾಜ ಅಂತ ನೋಡಾಕ ಬಂದಿದ್ದೇವೆ ಅಂತ. ಏನು ಮಾಡೋದು, ಸಮಯ ಹೋಯ್ತಲ್ಲ. ಇವ ಹುಡುಕಾಡ್ಕೋತ ಹೋದ. ಹೋಗ ಒಂದು ಗಿಡದ ಕೆಳಗ ಆತ ಕೆತ್ತಗೋತ ಕೂತಿದ್ದ ಮಹಾರಾಜ. ಅವಾಗ ಮಹಾರಾಜನ ಹತ್ತಿರ ಹೋಗಿ ಕೂತ. ಮಹಾರಾಜ ಒಬ್ಬ, ಇವೊಬ್ಬ, ಇಬ್ರೇ. ಯಾರ್ಯಾರು? ಅವಾಗ ಮಹಾರಾಜ ಕೇಳ್ದ, ದಾರಿಯೊಳಗ ಎಲ್ಲ ಇತ್ತಲ್ಲ, ತಾವು ಅಲ್ಲಿ ತಗೊಳ್ಳಿಲ್ಲೇನು ಅಂದ. ನಾನು ಅದಕ್ಕೆ ಬಂದಿರಲಿಲ್ಲ ಮಹಾರಾಜನೇ, ನಿನ್ ನೋಡಕ್ಕೆ ಬಂದಿದ್ದೆ. ಅವಾಗ ಮಹಾರಾಜ ಹೇಳ್ದ, ನಾನು 12 ತಾಸು ದಾರಿ ಕಾಯ್ದೆ, ಯಾರೂ ಬರ್ಲಿಲ್ಲಪ್ಪ, ನೀವು ಒಬ್ಬರೇ ನೋಡು ಬಂದಿದ್ದು ಅಂದ. ಹಿಂಗ ನಮ್ಮ ಜೀವನ. ಇದು ದೇವರ ತೋಟ, ಜಗತ್ತ ದೇವರ ತೋಟ. ನಾವು ಬಂದಿದ್ದು ಭೇಟಿಯಾಗಾಕ, ಆದ್ರೆ ಏನು ಮಾಡೋದು, ವೈ ಫರ್ಗಾಟ್. ಎದರಾಗ ಹಿಂಗ ಲಗ್ನ ಆಗೋದ್ರಾಗ ಮರ್ತೇವೆ, ಮಕ್ಕಳದಾಗ ಮರ್ತೇವೆ, ಸಂಪತ್ತಿನಾಗ ಮರ್ತೇವೆ, ಖುರ್ಚಾಗ ಮರ್ತೇವಿ, ಪಾಕೆಟ್ದಾಗ ಮರ್ತೇವಿ. ಹಂಗಿರ್ಬೇಕಾದ್ರೆ ಇನ್ನು ಕೆಲವರಂತೂ ಇದರಾಗ ಮರ್ತೇವೆ. ಇನ್ನ ಇವು ಏನ್ರ ಉಪಯೋಗರೇ ಅದಾವ, ಕುಂಡ್ರಾಕರೆ ಬಂದಿತ್ತು ಖುರ್ಚಿ, ಇದರಾಗ ಮರ್ತೇವಿ. ಇನ್ನು ಕೆಲವರು ಹೊಡೆದಾಟದಾಗ ಮರ್ತರು. ಏನ್ ಜೀವನ. ವಿ ಫರ್ಗಾಟ್ ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್. Being in the presence of the divine, ಮರ್ತೇವೆ. ಎಂಥ ವಸ್ತುಗಳಲ್ಲಿ ಮರ್ತೇವೆ. ಯುರೋಪ ದೇಶದೊಳಗೆ ಒಬ್ಬ ದೊಡ್ಡ ಸಂತ, ಬಹಳ ದೊಡ್ಡ ತತ್ವಜ್ಞಾನಿ, ಬಹಳ ದೊಡ್ಡವ. ಆ ದೇಶ ಇಷ್ಟು ಗೌರವಿಸ್ತದ ಅವನನ್ನು. ಅವನ ಹೆಸರು ಇಮ್ಯಾನ್ಯುಯಲ್ ಕ್ಯಾಂಟ್. ಬಹಳ ದೊಡ್ಡವ, 80 ವರ್ಷ ಬದುಕಿದ್ದ. ಆದರೆ ಆಲೋಚನೆಗಳಲ್ಲಿ, ವಿಶ್ವವನ್ನು ಕುರಿತು ಚಿಂತನೆಯಲ್ಲಿ ಬದುಕಿದ್ದ. ಆತ ಹೇಳ್ತಾನೆ, ಹಿಂಗ್ಯಾಕಾಗ್ಯದ ಜಗತ್ತ, ಯಾಕೆ ಸತ್ಯದ ಭಾನ ಇಲ್ಲ? ಅದಕ್ಕೆ ಅವ ಹೇಳ್ತಾನೆ, ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ನಾವು ಜಗತ್ತಿನಾಗ ಮುಳುಗಿ ಹೋಗೇವಿ. ಬಹಳ ಆಗ್ಯದ ಜಗತ್ತ, ಎಷ್ಟಾಗಬೇಕು ಅಷ್ಟಿರಬೇಕು. ಬಹಳ ಆಗ್ಯದ. ಅದು ನೌಕಾ, ಸುಂದರವಾದ ನೌಕೆ, ಬಂಗಾರದ ನೌಕೆ, ಬೇಕಾದಷ್ಟು ಸ್ಥಳ ಅದ, ಒಳಗೆ ಇವ ಕೂತಾನ. ಆದ್ರೆ ಏನು ಮಾಡೋದು, ತುಂಬಾಕ್ ಶುರು ಮಾಡ್ಯಾನ. ತುಂಬೋದ್ರಾಗ ಇಷ್ಟು ಮಗ್ಗನಾಗ್ಯಾನಲ್ಲ, ಮುಳುಗಾಕತ್ಯದಂತ ಗೊತ್ತಿಲ್ಲ. ಹಾಕಿದ್ದು ಎಷ್ಟು ಲಕ್ಷ ಅಂದ.
ಕೋಟಿ ಅಂದ, 1000 ಕೋಟಿ ಅಂದ, ಹಡಗ ಮುಳುಗಾಕತ್ಯದ. ಯಾವುದು? ನೌಕೆ ಮುಳುಗಾಕತ್ಯದ. ಕೊನೆ ನೀರ ಇಟ್ಟು ಬಂದದ, ಇನ್ನೂ ಬಯಸ್ತಾನ, ಕೊನೆದು ಹಿಂಗಿಟ್ಟ ಮುಳುಗ್ತದ. ಮುಳುಗ್ತೋ ಅವನು ಮಗ ಇದ್ದ, ಇನ್ನೊಂದು ನೌಕಾ ತಗೊಂಡು ಅವ ಹೊಂಟಿದ್ದ. ಅವಾಗ ಹೇಳ್ದ, ನಾ ಹೋಗೋದೇನೋ ಹೋಗ್ತೇನೆ, ಇದ್ರಾಗಿನ ಸಾಮಾನೆಲ್ಲ ನೀ ತುಂಬಕೋ. ಅವನು ತುಂಬಕ್ ಶುರು ಮಾಡಿದ. ತಂದೆಯ ಪರಂಪರೆ ಮಗ, ಮಗನ ಪರಂಪರೆ ಮೊಮ್ಮಗ. ಪರಂಪರೆ ಯಾವುದು ಅಂದ್ರೆ ಬರೀ ಮುಳುಗೋದೇ ಪರಂಪರ. ಒಂದೀಟಾದರೂ ಸೂರ್ಯ ಅಂತಾನ, ಒಂದೀಟು ಕಣ್ಣು ತೆರೀರಿ, ನನ್ನ ಕಡೆ ಒಂದಿಷ್ಟು ನೋಡಿ, ನಾನು ಎಷ್ಟು ಬೆಳಕ ಚೆಲ್ಲೇನಿ ಎಲ್ಲ ಕಡೆ. ಭೂಮಿ ಅಂತದ, ನಾನು ಎಷ್ಟು ವಿಸ್ತಾರದೇನೆ, ನನ್ನ ಕಡೆ ಒಂದಿಷ್ಟು ಯಾಕೆ ನೋಡಬಾರದು? ಓಪನ್ thine eyes, thy God is not before thee. He is there where the tiller is tilling the hard ground, where the path maker is breaking stones. He is with them in sun and in shower. ಸ್ವಲ್ಪ ಮನಿ ಬಾಗ್ಲ ತೆಗಿ, ಸ್ವಲ್ಪ ಮನಿ ಬಾಗ್ಲ ತೆಗಿ. ಹೊರಗೆ ಎಷ್ಟು ಬೆಳಕದ, ಒಳಗ್ ಕತ್ಲಾಗ ಯಾಕೆ ಕುಂತೀಯ? ಹೊರಗೆ ಬೆಳಕದ, ಒಳಗೆ ಕತ್ಲದ. ಬೆಳಕಾದ ಬಳಿಕ ಏಳಬೇಕಂತ ಮಲ್ಕೊಂಡಾನ, ಬಾಗಿಲನ ತೆರೆದಲ್ಲ, ಬೆಳಕು ಹೆಂಗಾಗ್ತದ? ಹಂಗ ನಮ್ಮದು ಬಾಗಿಲ, ವಿ ಹ್ಯಾವ್ ಸೆಟ್ ಅವರ್ ವಿಂಡೋಸ್ ಅಂಡ್ ಡೋರ್ಸ್ ಆಫ್ ಅ ನಾಲೆಡ್ಜ್. ನಾವೆಲ್ಲ ಮುಚ್ಚಿಕೊಂಡು ನಮ್ಮ ಬಾಗಿಲ ಮುಚ್ಚೇವಿ, ನಮ್ಮ ಕಿಟಕಿ ಮುಚ್ಚೇವಿ. ಜ್ಞಾನ ಜಗತ್ತಿನ ತುಂಬೆಲ್ಲ ಹರವೇದ, ಎಲ್ಲ ಕಡೆಯಿಂದ ಜ್ಞಾನ ಸುರಿತಾದ, ಗಾಳಿ ಬೀಸ್ತಾದ, ಬೆಳಕ ಚೆಲ್ತಾದ. ಮನಸ್ಸು ಬಿಚ್ಚಬೇಕಲ್ಲ. ಅದು ಮ್ಯಾಲೊಂದು ಪಕ್ಷಿ ಬೆಳಕ ಚೆಲ್ತಾದ, ಕೆಳಗಿನ ಪಕ್ಷಿ ತಿಂತಾದ. ತಿನ್ನೋದರಾಗ ಮಗ್ನಾಗಿದೆ, ಮ್ಯಾಗಿನ ಪಕ್ಷಿದು ಗೊತ್ತೇ ಇಲ್ಲ. ಅನೀಶಃ ಅನೀಶಯ ಮುಹ್ಯತೆ ಶೋಚಮಾನಃ ನಿಮಗ್ನ ಸಮಾನೆ ವೃಕ್ಷೇ ಪುರುಷಃ ನಿಮಗ್ನಃ. ಸಮಾನವಾದ ಅದೇ ಇದರೊಳಗಿರುವಂಥ, ಗಿಡದೊಳಗಿರುವಂಥ ಈ ಪಕ್ಷಿ ಮಗ್ನಾಗ್ಯದ. ನಿಮಗ್ನಃ, ಮಗ್ನಾಗ್ಯದ. ಅನೀಶಯ ಮುಹ್ಯತೆ, ಮೋಹಗೊಂಡದ. ಆದ್ದರಿಂದ ಶೋಕ ತಪ್ತವಾಗಿದೆ, ದುಃಖಿಯಾಗಿದೆ. ಹೇಳೋ ಮಾತು ಎಷ್ಟು ಚಂದ. ನಮ್ಮಲ್ಲೂ ಹೇಳೋದಿಲ್ಲೇನು? ಶರಣರು ಹೇಳ್ತಾರೆ, ಶರಣರು ಹೇಳ್ತಾರೆ, ಎಷ್ಟು ಮಸ್ತ್ ಹೇಳ್ತಾರೆ. ಇಲ್ಲ, ಊರ ಮಧ್ಯದ ಕಣ್ಣ ಕಾಡಿನೊಳಗ 5 ಹೆಣ ಬಿದ್ದಾವ. ಬಂದ ಅಳವರು ಬಳಗ ಘನವಾದ ಕಾರಣ ಕಾಡು ನಂದದು, ಹೆಣವೂ ಬೇಯದು, ಬರೀ ಮಾಡ ಉರಿಯಿತ್ತು ಗುಹೇಶ್ವರ. ಇಲ್ಲಿ 5 ಹೆಣ ಬಿದ್ದಾವ. ಅವೇ ಅಗಳ ಹೇಳಿದ್ನ, 5 ಹೆಣ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಹೆಣ ಬಿದ್ದಾವಿಲ್ಲೇ ಊರ ಮಧ್ಯದ ಕಣ್ಣ ಕಾಡಿನೊಳಗ. ಇದೇನು ವಿಶ್ವದ, ಇಂಥ ವಿಶ್ವದೊಳಗ ಇದೇನು ದೃಶ್ಯ ವಿಷಯ ಪ್ರಪಂಚದ, ಇಲ್ಲಿ 5 ಹೆಣ ಬಿದ್ದಾವ. ಏನು ಅಲ್ಲಮ ಪ್ರಭು ಹೇಳ್ತಾರೆ. ಬಹಳ ದೊಡ್ಡ ಜ್ಞಾನಿ ಅಲ್ಲಮ, ಪರಮಜ್ಞಾನಿ ಅಲ್ಲಮ. ಎಲ್ಲವನ್ನೂ ಅಲ್ಲ ಅಂತ ಅನ್ಬೇಕು, ಹಂಗೆ ಬಾಳಿ ಬದುಕಿದವ ಅಲ್ಲಮ. ಏನೇನೂ ಇಲ್ಲ. ಇವ ಅಲ್ಲ, ಇದು ಅಲ್ಲ, ಇವ ಅಲ್ಲ, ಇವ ಅಲ್ಲ, ಅವ ಅಲ್ಲಮ. ಇದು ಅಂದ್ರೆ ಅಲ್ಲಮಲ್ಲ, ಅಲ್ಲಮ. ಇದು ನಾನಲ್ಲ, ಇದು ನಾನಲ್ಲ,
ಎಲ್ಲ ಅಲ್ಲ ಅಲ್ಲ ಅಂತ ಮಾಡ್ಕೊಂತ ಹೋದ ಬಳಿಕ ಏನ ಅಲ್ಲ ಅನ್ನಕ್ ಬರದಂಗ ಉಳಿತದ ಅದು ಅಲ್ಲಮ್ಮ. ಆತ ಹೇಳ್ತಾನ, ಎಷ್ಟು ಚಲೋ ಅದ, ಊರ ಮಧ್ಯದ ಕಣ್ಣ ಕಾಡ. ಪ್ರಪಂಚ ಅಂದ್ರೆ ಊರ ಮಧ್ಯದ ಕಣ್ಣಿನ ಕಾಡ. 5 ಹೆಣ ಬಿದ್ದಾವ ಇಲ್ಲೇ. ಅವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಹೆಣ ಬಿದ್ದಾವ ಇಲ್ಲೇ. ಹೆಣ ಅಂದ್ರೆ ಜಡವಸ್ತುಗಳು, ವಿಷಯಗಳು. ಜಗತ್ತಿನಾಗ ಯಾರ್ಯಾರು ಬಂದಾರ ಇದಕ್ಕ ಅಳಾಕತ್ಯಾರ. ಬಂದವರು ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ. ಈ ಲೋಕಕ್ಕೆ ಜನ ಯಾರ್ಯಾರು ಬರ್ತಾರ, ಯಾರ ಬರಲಿ, ಎಲ್ಲರೂ ಬಡದಾಡೋದು ಎದಕ್ಕೆ? ಇವ 5ಕ್ಕೆ. ಬಂದವರೆಲ್ಲ ಬಡದಾಡಿದ್ದು ಇವ 5ಕ್ಕೆ. ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಹಚ್ಚಿಕೊಂಡ್ರೆ ಬಂದವರೆಲ್ಲ ಬಡದಾಡೋದು ಹಣಕ್ಕೆ, ಭೂಮಿಗೆ, ಅಧಿಕಾರಕ್ಕೆ, ಒಂದಿಷ್ಟು ವಿಷಯಕ್ಕೆ, ಇನ್ನೊಂದಿಷ್ಟು ತಿನ್ನಾಕ. ಇಷ್ಟು ಬಿಟ್ರೆ ಇನ್ನೇನದ ಜಗತ್ನ್ಯಾಗ? ಬಂದವರೆಲ್ಲ ಬಡದಾಡೋದು ಇದಕ್ಕೆ. ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ. 660 ಕೋಟಿ ಬಳಗ ಘನವಾದ ಕಾರಣ. ಎಲ್ಲರೂ ಕಲಿತವರು, ಕಲಿಲಾರ್ದವರು, 100 ನೋದಿ 100 ಕೇಳದವರು ಎಲ್ಲರೂ ಎದಕ್ಕೆ? ಇದಕ್ಕೆ. ಎಷ್ಟು ಬಡದಾಡೋದು ಹೇಳಿ, ಎಷ್ಟು ಬಡದಾಡೋದು. ಮುಂದೆ ಹೇಳ್ತಾನೆ, ಬಳಗ ಘನವಾದ ಕಾರಣ. ಬಂದು ಬಂದು ಅಳತಾರ, ಬಳಗ ಬಹಳ ದೊಡ್ಡದು. ಎಲ್ಲರೂ ಇದರದೇ ಬಳಗ, ಈ 5ರ ಬಳಗ. ಮುಂದೆ ಹೇಳ್ತಾನೆ, ಕಾಡು ನಂದದು, ಹೆಣವೂ ಬೇಯದು. ಎಷ್ಟು ಚಲೋ ಮಾತು ಹೇಳ್ಯಾನ. ಒಬ್ಬರದರೆ ಆಶಾ ಪೂರ್ಣ ಆಗ್ಯದೇನ್? ಕೇಳೋ ಪ್ರಶ್ನೆ ಹಂಗದ. ಕಾಡು ನಂದದು, ಒಬ್ಬರದರೆ ಆಶಾ ಪೂರ್ಣ ಆಗ್ಯದೇನ್? ಒಬ್ಬರದರೆ ತಾಪ ಮುಗಿದೋದನ್? ಇಲ್ಲ. ಹೆಣವೂ ಬೇಯದು, ಯಾರಿಗರೆ ತೃಪ್ತಿಯರೇ ಆಗ್ಯದೇನ್? 2 ಪ್ರಶ್ನೆ ಕೇಳ್ಯಾನ. ಏನಪ್ಪ ನಮ್ಮ ಆಶೆ ಎಲ್ಲ ಪೂರ್ಣ ಆಯ್ತು ಅಂತಾರೆ, ಅದ ಏನು? ಹೋಗ್ಲಿ, ಏನು ಸಿಕ್ತು ಅದ್ರಾಗ ತೃಪ್ತಿ ಆಯ್ತು ಅಂತಾರೆ, ಅದ ಏನು? ಆಶಾ ಮುಗಿಲಿಲ್ಲ, ತೃಪ್ತಿ ಆಗಲಿಲ್ಲ, ಬರೀ ಮಾಡವರು ಇತ್ತು ಗುಹೇಶ್ವರ. ಬರೀ ಆಯುಷ್ಯ ಹೋಗಿ ಬಿಡ್ತಲ್ಲ ಹೇಳಿ. ಹೆಂಗ ಹೋಯ್ತು ಆಯುಷ್ಯ? 100 ವರ್ಷ ಹೋಯ್ತು. ಎದರಾಗ ಬಂದು ಬಂದು ಅಳೋದರಾಗ. ಎಷ್ಟು ಬಡದಾಡ್ತೇವಿ, ಎಷ್ಟು ಬಡದಾಡ್ತೇವಿ. 1ನೇ ಮಹಾಯುದ್ಧ ಆಯಿತು, 2ನೇ ಮಹಾಯುದ್ಧ ಆಯಿತು, ಈಗೋ ದಿನಾಲು ಯುದ್ಧ ಮಾಡ್ತೇವಿ. ಯಾಕೆ ಅಂತ ಗೊತ್ತಿಲ್ಲದ. ಯಾಕೆ? Why we came to this world? ಹೇಳಿ, ಯಾಕೆ ಈ ಜಗತ್ತಿಗೆ ನಾವು ಬಂದಿದ್ದು? ಬಡದಾಡಕ್ಕ, ಹೊಡೆದಾಡಕ್ಕ, ಕೊಲ್ಲಾಕ, ಕೊಲ್ಲಿಸಿಕೊಳ್ಳೋದಕ್ಕಲ್ಲ, ಸಂತೋಷದಿಂದ ಬದುಕಾಕ. ದೇವರು ಹೇಳ್ದ, ಏನೂ ಮಾಡಬೇಡು, ನೀನು ಹೋಗು, ನಾ ಎಲ್ಲ ಮಾಡಿಟ್ಟೇನೆ. ಸುಮ್ಮನೆ ತಣ್ಣಗೆ 4 ಮಂದಿ ಕೂಡ ನಕ್ಕೋತ ಕೆಲ್ಕೋಂತ ನನ್ನ ಜಗತ್ತನ್ನು ನೋಡ್ಕೋಂತ ಬದುಕು ಅಂತ ಕಳಿಸದ. ನೀನ್ ದೊಡ್ಡ ಕೆಲಸ ಮಾಡೋದು ಅಟ್ರಾಗದ, ಇಟ್ಟು ಮಾಡು. ಹೇಳಿಲ್ಲ? ಎಷ್ಟು ಸುಂದರ ಮಾತು ಹೇಳಿ. ಎಲ್ಲ ತಲೆಯಾಗಿಂತಗೆ ಚಂದಾಗಿ ಬದುಕೊಂದಿಷ್ಟು. ಈಗ ಮನೆಯೆಲ್ಲ ನೀವು ಕಟ್ಟಿಕೊಂಡಿರಿ, ಎಲ್ಲರೂ ಒಂದೊಂದು ಮನೆ ಕಟ್ಕೊಂಡಿಲ್ಲೇನು? ಮಸ್ತಾಗಿರೋದು ಮನೆ. ಅದಕ್ಕೆ ಕಟ್ಕೊಂಡೇವಿ, ಆರಾಮ ಇರಬೇಕಂತ ಕಟ್ಕೊಂಡಿ.
ಮನೆ ಉದ್ಘಾಟನೆ ಆದ ಬಳಿಕ ತಾಪ ಶುರುವಾದರೆ ನಮಗೆ ಇರಾಕ ಬರುವುದಿಲ್ಲ ಅಂತ ಅದರ ಅರ್ಥ ಅಲ್ಲೇನು. ನಕ್ಕೋತಿರೋದು ನಾವು ಮಾಡೋದಲ್ಲೇನು, ಶಾಂತಿ ಅಂತ ಮಾಡ್ತೇವೆ. ಹೊಸ ಮನೆ ಶಾಂತಿ ಅಂತ ಮಾಡ್ತೇವೆ. ಹೊಸ ಮನೆ ಅಂತದ, ನಾನೇ ಹೊಸಬ, ನೀನು ಶಾಂತಿ ಮಾಡ್ತೀವಿ. ನಾನು ಹೊಸಬ, ಎಷ್ಟು ಚಂದದೇನಿ, ಎಷ್ಟು ಸುಂದರ ಕಾಣುತ್ತೇನೆ, ನಾನು ಸ್ವಚ್ಛದೇನಿ, ನಾನು ಶಾಂತವಾಗಿದೆ, ನಾ ಏನು ಗದ್ದಲ ಮಾಡೀನಿ ಹೇಳು? ಏನು ಗದ್ದಲಾಗೋದು? ನೀನು ನನ್ನ ಒಳಗೆ ಬಂದು ಕುಂತಿಯಲ್ಲ, ನಿನ್ನ ತಲೆಯಾಗ ಗದ್ದಲಾಗೋದು, ಅದನ್ನು ಶಾಂತ ಮಾಡ್ಕೋ. ನಾನು ಶಾಂತ. ಇಲ್ಲೇನು ಜಗತ್ತು ಶಾಂತ ಅದ, ನಾವು ಅಶಾಂತದೇವಿ. ಜಗತ್ತು ಎಷ್ಟು ಸುಂದರ ಅದ, ಬದುಕಾಕ ಬರೋಲ್ದ ಅಷ್ಟು. ಎಷ್ಟು ಚಲೋ ಜನ ಅದಾರ ಈ ಜಗತ್ನ್ಯಾಗ, ಎಷ್ಟು ಒಳ್ಳೆ 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 ಆಲೋಚನಾ ಮಾಡುವಂಥ ಜನ ಅದಾರ, ಪ್ರೀತಿಸುವಂಥ ಜನ ಅದಾರ, ಕಟ್ಟುವಂಥ ಜನ ಅದಾರ, ಸೃಜನ ಸಾಮರ್ಥ್ಯವುಳ್ಳಂಥ ಜನ ಅದಾರ. ಇದನ್ನೆಲ್ಲ ಕಟ್ಟಿಕೊಂಡು ಸುಂದರವಾಗಿ ಬಾಳಬಾರದೆ ಹೇಳಿ? ನಮ್ಮ ಕೆಲಸ ಏನು? ಬದುಕಿನ ಬಗೆ ಯಾವುದು? ಸ್ವಲ್ಪ ಯೋಚಿಸಬೇಕಲ್ಲ. ಒಂದು ಕಥೆ ನೋಡ್ದೇವಲ್ಲ, ಎಲ್ಲರೂ ಬಂದರು. ಎದಕ್ಕೆ ಬಂದರು? ರಾಜನಿಗೆ ಭೇಟಿ ಆಗಬೇಕಂತ ಬಂದವರು. ಅಂದ್ರೆ ಆರಾಮ್ ಇರ್ಬೇಕಂತ, ರಾಜನ ಭೇಟಿಯಾಗಿ ಅವನ ಸಾಮೀಪ್ಯದಲ್ಲಿ ತಣ್ಣಗಿರ್ಬೇಕಂತ ಬಂದವರೇ ಮರ್ತ ಬಿಟ್ರು. ಹಂಗೆ ನಾವು ಮರ್ತ ಬಿಟ್ಟು ಎಲ್ಲರೂ, ನಾನು ಮರ್ತೇನೆ, ನೀವು ಮರ್ತೀರಿ, ಮರೆತು ಬಿಟ್ಟೇವಿ. ಆದ್ದರಿಂದ ಹೋರಾಟ ಅವು ಇವು ಎಲ್ಲ ಆಗಬೇಕು, ಮಗ್ಗನಾಗಬೇಕು. ಆದರೆ ಇದರಾಗೆ ಹೆಂಗೆ ಮಗ್ಗನಾಗ್ತೇವೆ, ಇದರಾಗೆ ಮಗ್ಗನ ಆಗಬೇಕು, ಆಗಬಾರದಂತಲ್ಲ. ಎಷ್ಟಾಗಬೇಕು ಅಷ್ಟಾಗಬೇಕು. ಇನ್ನೊಂದು ವಸ್ತುವಿನಲ್ಲೂ ಮಗ್ಗನಾಗಬೇಕು, ಬೆಳಕಿನಾಗೂ ಮಗ್ಗನಾಗಬೇಕು, ತನ್ನಲ್ಲೇ ತಾನು ಒಂದಿಷ್ಟು ಮಗ್ಗನಾಗಬೇಕು, ವಿಶಾಲ ವಿಶ್ವದಲ್ಲಿ ಒಂದಿಷ್ಟು ಮಗ್ಗನಾಗಬೇಕು. ಮಗ್ನತಾ ಇರಬೇಕು ಮನುಷ್ಯಾಗ. ಆದರೆ ಈ ಮಗ್ನತಾ ಸ್ವಲ್ಪ ಕಡಿಮೆ ಇರಬೇಕು.